ಹಾಯ್ ಫ್ರೆಂಡ್ಸ್, ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಕೆಜಿ ಚಿಕನ್ ಇಟ್ಕೊಂಡಿದ್ದೀನಿ, ಅರ್ಧ ಲೋಟ ಮೊಸರು, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ನಿಂಬೆಹಣ್ಣು, ಒಂದು ಮೊಟ್ಟೆ, ಖಾರದ ಪೌಡ್ರು, ಒಂದು ಕಬಾಬ್ ಪ್ಯಾಕೆಟು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಲಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು, 1 ಸ್ಪೂನು. ಒಂದು ಮೊಟ್ಟೆ ಹಾಕ್ಕೋಬೇಕು, 1 ಮೊಟ್ಟೆ ಹಾಕಿದ್ರೆ ಸಾಕು ಅರ್ಧ ಕೆಜಿಗೆ. 1 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನು ಅಕ್ಕಿ ಹಿಟ್ಟು, ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು. ಮತ್ತು ಮೊಸರು ಹಾಕ್ತೀವಲ್ವ ಅದ್ರ ಜೊತೆ ಅದು ಸರಿ ಇರುತ್ತೆ. ಈಗ 3 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ನಾನು. ಅಷ್ಟು ಹಾಕಿದ್ರೆ ಸಾಕು, ಸರಿ ಇರುತ್ತೆ. ಇವಾಗ 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. 1 ಫುಲ್ ಪ್ಯಾಕೆಟ್ ಕಬಾಬ್ ಪೌಡ್ರು ಹಾಕ್ತಾಯಿದ್ದೀನಿ, ಚಿಕನ್ ಕಬಾಬ್ ಪೌಡ್ರು. ಈಗ ಎಲ್ಲನೂ ನೀಟಾಗಿ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಇವಾಗ 1 ಸ್ಪೂನು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ, ಉಪ್ಪೆಲ್ಲ ಹಿಡಿಬೇಕದು. ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡ್ಕೊಳ್ಳಿ ಟೇಸ್ಟ್. ಆಮೇಲೆ ಉಪ್ಪು ಕಮ್ಮಿ ಇದ್ದರೆ ಮತ್ತೆ ಉಪ್ಪು ಹಾಕ್ಕೊಳ್ಳಿ. ಇವಾಗೆಲ್ಲ ಕರೆಕ್ಟಾಗಿದೆ. ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ನೀಟಾಗಿ ಹಿಡಿಯುತ್ತೆ. ಅದು 1 ಅವರು ಫ್ರಿಜ್ಜಲ್ಲಿ ಇಡಿ. 1 ಅವರು ನೆನೆದಿರುತ್ತೆ ಚೆನ್ನಾಗಿ. 1 ಅವರ್ ಇಟ್ಟರೆ, ಫ್ರಿಜ್ ಇಲ್ಲ ಅಂದರೆ ಹಾಗೇನೂ ಇಡ್ಬೋದು. ಈಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ನಾನು. ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕಬಾಬ್ ಪೀಸ್ ಮುಳುಗಷ್ಟು ಹಾಕೊಂಡ್ರೆ ಸಾಕು. ಇವಾಗ ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಮೊದಲು ಎಣ್ಣೆ ಕಾಯೋವರೆಗೂ ಜೋರಾಗಿ ಇಟ್ಕೊಳ್ಳಿ, ಆಮೇಲೆ ಸಣ್ಣ ಇಟ್ಕೊಳ್ಳಿ ನೋಡಿ. ಇವಾಗೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ತುಂಬ ಜೋರಾಗಿಟ್ಟರೆ ಎಲ್ಲ ಬೇಗ ಕಪ್ಪಗಾಯ್ತೆ. ಆಮೇಲೆ ಒಳಗಡೆ ಎಲ್ಲ ಹಾಗೆ ಹಸಿಯಾಗಿರುತ್ತೆ, ಚಿಕನ್ ಬೇಗ ಬೆಂದಿರಲ್ಲ ನೋಡಿ. ನಾನಿವಾಗ ಸಣ್ಣ ಇಟ್ಕೊಂಡಿದ್ದೀನಿ, ಉರಿನ ಸಣ್ಣ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಚಿಕನು. ಇಲ್ಲಾಂದರೆ ಒಂದು 5 ನಿಮಿಷನಾರು ಬೇಯಿಸ್ಬೇಕು, 5-10 ನಿಮಿಷನಾರು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಆಗಿದೆ, ಸೋರಿಸ್ತಾ ಇದ್ದೀನಿ ಎಣ್ಣೆನ. ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ನೋಡಿ. ಇವಾಗ ಆಗಿದೆ, ಇದು ಪ್ಲೇಟ್ಗೆ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.